ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರ್ವಹಣೆ ಇಲ್ಲದೆ ಹಿಪ್ಪರಗಿ ಜಲಾಶಯದ ಗೇಟ್ ನಂಬರ್ 22 ಮುರಿದು ಹೋಗಿತ್ತು. 2 ಟಿಎಂಸಿ ನೀರು ಆಲಮಟ್ಟಿ ಜಲಾಶಯಕ್ಕೆ ಹರಿದು ಹೋಗಿತ್ತು. ಆದರೆ ಹಿಪ್ಪರಗಿ ಹಿನ್ನೀರಿನ ಜನ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. 5 ತಾಲೂಕಿನ ರೈತರ ನಿದ್ದೆ ಕೆಡಿಸಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಜೀವನಾಡಿ ಆಗಿರುವ ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಹಿಪ್ಪರಗಿ ಬ್ಯಾರೇಜ್ ಇದು. ಅಧಿಕಾರಿಗಳ ನಿರ್ವಹಣೆ ಇಲ್ಲದೆ ನೀರು ಪೋಲಾಗುತ್ತಿದೆ. ಬ್ಯಾರೇಜ್ ಗೇಟ್ ಅಸಮರ್ಪಕ ನಿರ್ವಹಣೆಯಿಂದಾಗಿ ಗೇಟ್ ನಂಬರ್ 22 ಮುರಿದು 3 ದಿನದಲ್ಲಿ ಸುಮಾರು 2 ಟಿಎಂಸಿ ನೀರು ಹರಿದು ಆಲಮಟ್ಟಿ ಪಾಲಾಗಿದೆ. ಹೀಗಾಗಿ ಜಮಖಂಡಿ, ಅಥಣಿ, ಕಾಗವಾಡ, ಚಿಕ್ಕೋಡಿ ಮತ್ತು ರಾಯಬಾಗದ 700 ಹಳ್ಳಿಗಳ ಕುಡಿಯುವ ನೀರು ಮತ್ತು 3 ಲಕ್ಷ ಹೆಕ್ಟೇರ್ ಪ್ರದೇಶದ ಜನರಿಗೆ ಆತಂಕ ಎದುರಾಗಿದೆ. ಜಲಾಶಯದಲ್ಲಿ 6 ಟಿಎಂಸಿ ನೀರು ಸಂಗ್ರಹವಾಗ್ತಿತ್ತು. ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗೇಟ್ ಮುರಿದು ನೀರು ವ್ಯರ್ಥವಾಗಿ ಹೋಗಿದೆ. 4-5 ದಿವಸಗಟ್ಟಲೆ ನೀರು ಹೋಗಿ 4 ಟಿಎಂಸಿ ಗಟ್ಟಲೆ ನೀರು ಹೋಗೈತಿ. ನಮಗೆ ಬೇಸಿಗೆಯಾಗ 3 ತಿಂಗಳ ನೀರು ಸಿಗಂಗಿಲ್ಲ. ಆದ್ರೆ ಮಹಾರಾಷ್ಟ್ರ ಇದ್ರ ಬ್ಯಾರೇಜ್ದಿಂದ ನಮ್ಗೆ ನೀರು ತಂದ್ರೆ ಮುಂದೆ ಬೇಸಿಗೆ ನಾವು ಎಲ್ಲರೂ ಉಳಿತೀವಿ. ಅದಕ್ಕೆ ಎಲ್ಲ ತಳದ ಸಾಸಕ್ಕಾಗಲಿ ಎಲ್ಲ ಅಧಿಕಾರಿಗಳಾಗಲಿ ನಮಗೆ ಬೇಸಿಗೆಯಾಗ 3 ತಿಂಗಳ ನೀರು ತಂದು ನಮಗೆ ಕೊಟ್ಟರು ನಾವು ಎಲ್ಲರೂ ಬದುಕ್ತೀವಿ. ಇಲ್ಲ ನೀರು ಬರಲಿಲ್ಲ ಅಂದ್ರೆ ತಿಳ್ಕೊರಿ ನಾವು ಯಾರೂ ಬದುಕಲಾಕ ಇಲ್ಲಿ ರೈತರು ಸಾಧ್ಯವೇ ಇಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ರೀತಿ ನೀರು ಪೋಲಾಗಿರುವುದು ರೈತರ ನಿದ್ದೆಗೆಡಿಸಿದೆ. ಹಿಪ್ಪರಗಿ ಬ್ಯಾರೇಜ್ ನಂಬಿಕೊಂಡು ಸಾವಿರಾರು ಎಕರೆ ಪ್ರದೇಶದಲ್ಲಿ ಕಬ್ಬು, ಗೋಧಿ ಮತ್ತು ಇತರೆ ಬೆಳೆಗಳನ್ನು ಬೆಳೆದಿದ್ದಾರೆ. ಈಗಾಗಲೇ ಕಬ್ಬು ಕಟಾವು ಮಾಡಿದ ರೈತರು ಇದೇ ನೀರು ನಂಬಿಕೊಂಡು ಹೊಸ ಬೆಳೆಗೆ ತಯಾರಿ ನಡೆಸಿದ್ದಾರೆ. ಇದೀಗ ಕಣ್ಣೆದುರೇ 2 ಟಿಎಂಸಿ ನೀರು ಹರಿದು ಹೋಗಿದ್ದು ರೈತರ ನಿದ್ದೆಗೆಡುವಂತೆ ಮಾಡಿದೆ. ಹಿಪ್ಪರಗಿ ಬ್ಯಾರೇಜ್ನಿಂದ ಹರಿದು ಹೋದ ನೀರನ್ನ ಮಹಾರಾಷ್ಟ್ರದ ಜಲಾಶಯಗಳಿಂದ ಬಿಡಿಸಿಕೊಂಡು ಸರಿದೂಗಿಸಬೇಕು ಎಂದಿದ್ದಾರೆ. ಈ ನಿಟ್ಟಿನಲ್ಲಿ ಮಾತುಕತೆ ಮಾಡಲು ಶಾಸಕ ಲಕ್ಷ್ಮಣ ಸವದಿ ಮುಂದಾಗಿದ್ದಾರೆ. ಡಿಸಿಎಂ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಭಾಗದ ಶಾಸಕರು ಜೊತೆಯಾಗಿ ಮಹಾರಾಷ್ಟ್ರ ಸಿಎಂ ಭೇಟಿ ಮಾಡಿ ಚರ್ಚಿಸಲು ನಿರ್ಧಾರ ಮಾಡಿದ್ದಾರೆ. ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮಯವನ್ನು ನಿಗದಿಪಡಿಸಿಕೊಂಡು ಉಪಮುಖ್ಯಮಂತ್ರಿಗಳನ್ನು ಕರೆಕೊಂಡು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ 2 ಟಿಎಂಸಿ ನೀರನ್ನು ತಂದು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುವಂಥದ್ರ ನಿಟ್ಟಿನಲ್ಲಿ ಈಗಾಗಲೇ ನಾವು ಮತ್ತು ಉಪಮುಖ್ಯಮಂತ್ರಿಗಳು ಇದನ್ನು ಚರ್ಚೆ ಮಾಡಿದ್ದೀವಿ. ಸಮಯ ನಿಗದಿ ಆದಮೇಲೆ ಖಂಡಿತವಾಗಿಯೂ ಹೋಗೋಣ. ಕಿತ್ತು ಹೋದ ಹಿಪ್ಪರಗಿ ಬ್ಯಾರೇಜ್ ಗೇಟ್ ರಿಪೇರಿಯಾಗಿದೆ. ಆದರೆ ಹರಿದು ಹೋದ 2 ಟಿಎಂಸಿ ನೀರಿನ ಬದಲಾಗಿ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ತರುವ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸಬೇಕಿದೆ. ಇಲ್ಲದಿದ್ದಲ್ಲಿ ಬೆಳೆಗಳ ಜೊತೆಗೆ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಭೀತಿ ಕಾಡುತ್ತಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.